ಇನ್ನು ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೊಂದು ರೋಡ್ ರೇಜ್. ಕಾರಿಗೆ ಅಡ್ಡ ಬಂದು ಚಾಲಕನಿಗೆ ಬೈಕ್ ಸವಾರ ಧಮಕಿ ಹಾಕಿದ್ದಾನೆ. ನೋಡಿ, ಬೆಂಗಳೂರಿನಲ್ಲಿ ಆದಂತಹ ಘಟನೆ ಇದು. ಪದೇ ಪದೇ ಇಂತಹ ಘಟನೆಗಳು ಮರುಕಳಿಸ್ತಾ ಇದೆ. ಕಾರಿಗೆ ಅಡ್ಡ ಬಂದು ಚಾಲಕನಿಗೆ ಬೈಕ್ ಸವಾರ ಧಮಕಿ ಹಾಕಿದ್ದಾನೆ. ಕಾರನ್ನ ಅಡ್ಡಗಟ್ಟಿ ಸೈಡಿಗೆ ಹಾಕುವಂತೆ ಬೆದರಿಕೆ ಒಡ್ಡಿದ್ದಾನೆ. ವೈಟ್ ಫೀಲ್ಡ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ ಇದು. ಚಾಲಕನಿಗೆ ಬೆದರಿಕೆ, ಕಾರಿಗೆ ಡ್ಯಾಮೇಜ್ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡಿದ್ದಾರೆ. ಹೆಲ್ಮೆಟ್ ಧರಿಸದೇ ಬಂದ ಇಬ್ಬರು ಯುವಕರು ಈ ರೀತಿ ಕೃತ್ಯ ಎಸಗಿದ್ದಾರೆ. ಕಾರಿನ ಡ್ಯಾಶ್ ಬೋರ್ಡ್ ಕ್ಯಾಮೆರಾದಲ್ಲಿ ದೃಶ್ಯ ಸೆರೆ ಆಗಿರುವಂತದ್ದು. ನೀವು ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ಯಾವ ರೀತಿ ಆ ಇಬ್ಬರು ಯುವಕರು ಕಾರನ್ನ ಅಡ್ಡಗಡ್ತಾರೆ, ನಂತರ ಅವರು ಇಳಿದ್ಬಿಟ್ಟು ಕಾರನ್ನ ಸೈಡಿಗೆ ಹಾಕುವಂತೆ ಹೇಳಿ ಅಲ್ಲಿ ಡ್ಯಾಮೇಜ್ ಮಾಡುವಂತಹ ಪ್ರಯತ್ನ ಕೂಡ ಮಾಡ್ತಾರೆ ಅನ್ನುವಂಥದ್ದು. ನೋಡಿ, ಇಬ್ರು ಕೂಡ ಹೆಲ್ಮೆಟ್ ಕೂಡ ಧರಿಸಿಲ್ಲ. ಕಾರಿಗೆ ಅಡ್ಡ ಬಂದು ಕಾರು ಚಾಲಕನಿಗೆ ಧಮಕಿ ಹಾಕ್ತಾ ಇರುವಂತಹ ದೃಶ್ಯ ಕಾರಿನ ಡ್ಯಾಶ್ ಬೋರ್ಡ್ ಕ್ಯಾಮೆರಾದಲ್ಲಿ ಸೆರೆ ಆಗಿರುವಂಥದ್ದು. ವೈಟ್ ಫೀಲ್ಡ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ ಇದು. ಚಾಲಕನಿಗೆ ಬೆದರಿಕೆ ಹಾಕಿದ್ದಾರೆ. ಹೀಗಾಗಿ ಈ ಕುರಿತಂತೆ ಈಗ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೂಡ ಆಗಿರುವಂಥದ್ದು. ಅಂದ್ರೆ ಇಬ್ಬರು ತಾವೇ ತಪ್ಪು ಮಾಡಿ ಅಡ್ಡ ಬಂದು ಹೆಲ್ಮೆಟ್ ಧರಿಸದೇ ಬಂದಂತಹ ಸವಾರರು ಇಬ್ಬರು ಕೂಡ ಕಾರಿನ ಮಾಲೀಕರಿಗೆ ಧಮಕಿ ಹಾಕಿದ್ದಾರೆ, ಬೆದರಿಕೆ ಒಡ್ಡಿದ್ದಾರೆ, ಮತ್ತೆ ಕಾರನ್ನ ಡ್ಯಾಮೇಜ್ ಮಾಡುವಂತಹ ಪ್ರಯತ್ನ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನ ಮಾಡಿದ್ದಾರೆ. ಈ ಕುರಿತಂತೆ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಇಬ್ರು ಬಂದು ಹೆಲ್ಮೆಟ್ ಕೂಡ ಧರಿಸಿಲ್ಲ, ಅವರೇ ಅಡ್ಡ ಬಂದು ನಂತರ ಕಾರಿನ ಮಾಲೀಕರಿಗೆ ಆವಾಜ್ ಹಾಕಿದ್ದಾರೆ ಅನ್ನುವಂಥದ್ದು. ಈ ಘಟನೆ ಬಗ್ಗೆ ತಿಳಿಸೋದಾದ್ರೆ ಶಿವಪ್ರಸಾದ್. ಮಧು ನಾಗರಾಜ್, ಬೆಂಗಳೂರಿನಲ್ಲಿ ರೋಡ್ ರೇಜ್ ಪ್ರಕರಣಗಳು ಕೂಡ ಎಷ್ಟು ಜನ ಇರ್ತಕ್ಕಂಥದ್ದು. ಬೆಂಗಳೂರಿನ ವೈಟ್ ಫೀಲ್ಡ್ ನಲ್ಲಿ ಈ ರೀತಿ ಘಟನೆ ನಡೆದಿರ್ತಕ್ಕಂಥದ್ದು. ಕಾರಿಗೆ ಅಡ್ಡ ಬಂದು ಇಬ್ಬರು ಟೂ ವೀಲರ್ನ ಬರ್ತಿದ್ದಂತಹ ಇಬ್ಬರು ಸವಾರರು ಕಾರ ಚಾಲಕನಿಗೆ ಆವಾಜ್ ಆಗಿರ್ತಕ್ಕಂಥ ಘಟನೆ ನಡೆದಿರ್ತಕ್ಕಂಥದ್ದು. ವೈಟ್ ಫೀಲ್ಡ್ ಸರ್ಕಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಡ್ರೈವರ್ಗೆ ಕಿರುಕುಳವನ್ನು ನೀಡಿ ವೆಹಿಕಲ್ ಅನ್ನ ಸೈಡಿಗೆ ಹಾಕುವಂತೆ ಆತನಿಗೆ ಧಮಕಿಯನ್ನು ಹಾಕಿದ್ದಾರೆ. ನಂತರ ಕಾರನ್ನ ಡ್ಯಾಮೇಜ್ ಮಾಡಲು ಕೂಡ ಅವರು ಯತ್ನವನ್ನ ನಡೆಸಿದ್ದಾರೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಕಾರಿನ ಡ್ಯಾಶ್ ಕ್ಯಾಮೆರಾದಲ್ಲಿ ಈ ಇಡೀ ಘಟನೆ ರೆಕಾರ್ಡ್ ಆಗಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾರಿನ ಚಾಲಕ ಕೂಡ ರೋಡ್ ರೇಜ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವೈಟ್ ಫೀಲ್ಡ್ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ನೀಡಿರ್ತಕ್ಕಂಥದ್ದು. ಮಧು ನಾಗರಾಜ್, ಯಾಕೆ ಏನ್ ಸಮಸ್ಯೆ ಆಗಿತ್ತು ಅಂತ, ಯಾಕೆ ಅಡ್ಡ ಹಾಕಿದ್ರು, ಯಾಕೆ ಈ ರೀತಿ ಧಮಕಿ ಒಡ್ಡಿದ್ದಾರೆ ಶಿವಪ್ರಸಾದ್? ಮಧು ನಾಗರಾಜ್, ಟಿವಿ9ಗೆ ಲಭ್ಯ ಆಗಿರ್ತಕ್ಕಂಥ ಪೊಲೀಸ್ ಮೂಲಗಳ ಮಾಹಿತಿಯ ಪ್ರಕಾರ ರಸ್ತೆಯಲ್ಲಿ ಬರಬೇಕಾದ್ರೆ ವೈಟ್ ಫೀಲ್ಡ್ ನ ಆ ಒಂದು ಮುಖ್ಯ ರಸ್ತೆಯಲ್ಲಿ ಟೂ ವೀಲರ್ ನ ಚಾಲಕರು ಬರಬೇಕಾದ್ರೆ ಆತ ಎಡಭಾಗದಿಂದ ಏಕಾಏಕಿ ನುಗ್ಗಿರ್ತಾನೆ. ಈ ಹಿನ್ನೆಲೆಯಲ್ಲಿ ಕಾರಿನ ಚಾಲಕ ಕೂಡ ಅದನ್ನ ಪ್ರಶ್ನೆಯನ್ನ ಮಾಡ್ತಾನೆ. ತದನಂತರದಲ್ಲಿ ಕಾರಿನ ಚಾಲಕನ ಮೇಲೆ ಕೂಡ ಆವಾಜನ್ನು ಹಾಕಿರ್ತಕ್ಕಂಥದ್ದು. ಹೆಲ್ಮೆಟ್ ಧರಿಸದೆ ಏಕಾಏಕಿ ಅತಿ ವೇಗವಾಗಿ ಟೂ ವೀಲರ್ ನ ಚಾಲನೆ ಮಾಡಿಕೊಂಡು ಏಕಾಏಕಿ ರಸ್ತೆಗೆ ನುಗ್ಗಿರ್ತಾರೆ. ಈ ಹಿನ್ನೆಲೆಯಲ್ಲಿ ಆತ ಪ್ರಶ್ನೆ ಮಾಡಿದಂತ ಬಳಿಕ ಇಬ್ಬರ ನಡುವೆ ಕೂಡ ಮಾತಿನ ಚಕಮಕಿ ನಡೆದಿರ್ತಕ್ಕಂಥದ್ದು. ಮಧು ನಾಗರಾಜ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.